ನಮಸ್ತೆ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರವಾದ ಹಬ್ಬ. ಇವತ್ತು ಈ ಹಬ್ಬದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಶಿವಲಿಂಗದ ಆವಿರ್ಭಾವ. ಮಹಾಶಿವರಾತ್ರಿಯ ಮಧ್ಯರಾತ್ರಿಯಲ್ಲಿ ಮಹಾದೇವನು ಅನಂತ ಸ್ವರೂಪದ ಜ್ಯೋತಿರ್ಲಿಂಗವಾಗಿ ಭೂಮಿಯ ಮೇಲೆ ಮೊದಲ ಬಾರಿಗೆ ಪ್ರಕಟವಾದ ಅನ್ನೋ ನಂಬಿಕೆ ಇದೆ. ಶಿವ ಪಾರ್ವತಿಯವರ ವಿವಾಹ. ಶಿವನು ಪಾರ್ವತಿ ದೇವಿಯನ್ನು ವರಿಸಿದ ರಾತ್ರಿ ಇದಾಗಿದ್ದು, ಇದು ಪರಮ ಪುರುಷ ಮತ್ತು ಪ್ರಕೃತಿಯ ಮಿಲನವನ್ನ ಸಂಕೇತಿಸುತ್ತದೆ. ಜಾಗರಣೆ ಮತ್ತು ಧ್ಯಾನ. ಈ ರಾತ್ರಿ ನಿದ್ರಿಸದೆ ಶಿವನನ್ನು ಧ್ಯಾನಿಸೋದ್ರಿಂದ ಅಜ್ಞಾನ ಕಳೆದು ಜ್ಞಾನ ಬೆಳಗುತ್ತದೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತದೆ. ಜೊತೆಗೆ ಸಮುದ್ರ ಮಥನದ ಸಮಯದಲ್ಲಿ ಬಂದಂತಹ ಹಾಲಾಹಲ ವಿಷವನ್ನ ಶಿವನು ಕುಡಿದು ಜಗತ್ತನ್ನು ಉಳಿಸಿದ ಪವಿತ್ರ ದಿನವಿದು. ಶಿವ ಬಿಲ್ವ ಪ್ರಿಯ. ಶಿವನಿಗೆ ಆಡಂಬರ ಅಂದ್ರೆ ಇಷ್ಟವಾಗೋದಿಲ್ಲ. ಆತ ಆಡಂಬರ ಪ್ರಿಯನಲ್ಲ. ಸರಳತೆ ಹಾಗೂ ಭಕ್ತರ ನಿಷ್ಕಲ್ಮಶ ಪ್ರೇಮವನ್ನ ಬಯಸುವವನು. ಈ ದಿನದಂದು ಭಕ್ತರು ಉಪವಾಸವಿದ್ದು ಶಿವಲಿಂಗಕ್ಕೆ ಬಿಲ್ವಪತ್ರೆ ಅರ್ಪಿಸಿ ಜಾಗರಣೆ ಮಾಡೋದ್ರಿಂದ ಸಕಲ ಪಾಪಗಳು ಕಳೆದು ಮೋಕ್ಷ ಲಭಿಸುತ್ತದೆ ಎಂಬುದು ಪ್ರತೀತಿ.